ಸೆಕ್ಯೂರಿಟಿ ಇಲ್ಲ ಅಂತಲ್ಲ, ಸೆಕ್ಯೂರಿಟಿ ಅಲ್ಲಿ ಕೊಡಕ್ ಸಾಧ್ಯನೇ ಇಲ್ಲ ಅಂತ ಕಡೆ ಎಲ್ಲ, ಅಂತ ಜಾಗಗಳಲ್ಲಿ ಎಲ್ಲಾ ಕಡೆನೂ ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಹೆಂಗಾಗುತ್ತೆ? ಇವಾಗ ಬಾಂಬೆಲ್ಲ ಆಯ್ತು, ಅಲ್ಲಿ ಯಾಕೆ ಸೆಕ್ಯೂರಿಟಿ ಇರಲಿಲ್ಲ? ಹೈಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಜಾಗ ಇದ್ರೆ ಆ ಜಾಗ ಕೊಡೋರ್ಬೇಕು, ಅವರಿಗೆ ಇನ್ಫಾರ್ಮೇಶನ್ ಕೊಡೋರ್ಬೇಕು, ಅವರೆಲ್ಲ ಇದ್ರು ಮಾತ್ರ ಇದಾಗುತ್ತೆ. ಯುದ್ಧ ಮಾಡಬೇಕು ಅಂತ ಯಾರಿಗೂ ಅನ್ಸಲ್ಲ ರೀ, ಆ ಬೇರನ್ನು ತೆಗಿಬೇಕು ಅಂತ ಅನಿಸ್ತದೆ ಅಷ್ಟೇ. ಸೆಕ್ಯೂರಿಟಿ ಇಲ್ಲ ಅಂತಲ್ಲ, ಸೆಕ್ಯೂರಿಟಿ ಅಲ್ಲಿ ಕೊಡಕ್ ಸಾಧ್ಯನೇ ಇಲ್ಲ ಅಂತ ಕಡೆ ಎಲ್ಲ, ಅಂತ ಜಾಗಗಳಲ್ಲಿ ಎಲ್ಲಾ ಕಡೆನೂ ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಹೆಂಗಾಗುತ್ತೆ? ಇವಾಗ ಬಾಂಬೆಲ್ಲ ಆಯ್ತು, ಅಲ್ಲಿ ಯಾಕೆ ಸೆಕ್ಯೂರಿಟಿ ಇರಲಿಲ್ಲ? ಆತರ ಅಷ್ಟೇ. ಏನ್ ಹೇಳ್ತೀರಾ ಸರ್ ಈ ತರ ಒಂದು ಬ್ಲೇಮ್ ಮಾಡೋರಿಗೆ ಇದೇ ರೀಸನ್ ಅಂತ ಹೇಳೋರಿಗೆ? ಬ್ಲೇಮ್ ಮಾಡೋರಿಗೆ ಅವರಿಗೆ ಬರೀ ಪೊಲಿಟಿಸೈಸ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಷ್ಟೇ. ಬರೀ ಅದು ಅವ್ರ ಫೇಲ್ಯೂರ್ ಆಯ್ತು, ಇವ್ರ ಫೇಲ್ಯೂರ್ ಆಯ್ತು ಅಂತ ಹೇಳ್ತಾರೆ ಹೊರತು ಅದು ನಿಜವಾಗೂ ಅದು ಫೇಲ್ಯೂರ್ ಅನ್ನೋದನ್ನ ಅವರು ಕಂಡು ಹಿಡ್ಕೊಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅದು ಫೇಲ್ಯೂರ್ ಅಲ್ಲ, ಅದು ಆ್ಯಕ್ಚುಲಿ ಈಚ್ ಆ್ಯಂಡ್ ಎವ್ರಿ ಒನ್. ಇವಾಗ ಇಷ್ಟೊಂದು ಇವು ಆಗ್ತಾ ಇದ್ದಾವೆ, ದರೋಡೆಗಳಾಗ್ತವೆ, ಮರ್ಡರ್ಗಳಾಗುತ್ತೆ, ಅವಕ್ಕೆಲ್ಲ ಯಾಕೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಹಂಗಾರೆ? ಆ ಸೆಕ್ಯೂರಿಟಿ ಪ್ರಾಬ್ಲಮ್ ಅಲ್ಲ, ಅದೆಲ್ಲ ಕಡೆಗೂ ಕೊಡೋಕ್ಕಾಗಲ್ಲ. ಸೆಕ್ಯೂರಿಟಿ ಕೊಡೋ ಕಡೆ ಕೊಡ್ತಾರೆ ಅಷ್ಟೇ. ಓಕೆ, ಈ ಘಟನೆ ಮಧ್ಯದಲ್ಲಿ ಏನು ಲೋಕಲ್ ಏಡ್ಸ್ ಏನು ಸಪೋರ್ಟ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ನಿಮಗೆ ಡೆಫಿನೆಟಾಗಿ ಸಿಕ್ಕಿರುತ್ತೆ. ಲೋಕಲ್ ಏಡ್ ಸಪೋರ್ಟ್ ಇಲ್ದಲೇ ಸಾಧ್ಯನೇ ಇಲ್ಲ ಮಾಡೋದಕ್ಕೆ. ಲೋಕಲ್ ಏಡ್ ಸಪೋರ್ಟ್ ಇಲ್ದಲೆ ಅವ್ರು ಎಲ್ಲೋ ಇರೋರು ಬಂದ್ಬಿಟ್ಟು ಅವ್ರು ಆ ಥರ ಮಾಡ್ತಾರೆ ಅಂತಂದ್ರೆ ಯಾರಾದ್ರೂ ಒಬ್ರು ಸಪೋರ್ಟ್ ಬೇಕು. ಅವ್ರನ್ನ ಹೈಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಜಾಗ ಇದ್ರೆ ಆ ಜಾಗ ಕೊಡೋರ್ಬೇಕು, ಅವರಿಗೆ ಇನ್ಫಾರ್ಮೇಶನ್ ಕೊಡೋರ್ಬೇಕು, ಅವರೆಲ್ಲ ಇದ್ರು ಮಾತ್ರ ಇದಾಗುತ್ತೆ. ಯಾಕೆ 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 ಸಪೋರ್ಟ್ ನೀಡಿದ್ರೆ ಅಂತ? ಯಾಕೆ ಸಪೋರ್ಟ್ ಅಂದ್ರೆ ಅವ್ರದ್ದು ಮೆಂಟಾಲಿಟಿ ಆ ಥರ ಇರುತ್ತೆ. ಎಲ್ಲ ಮೈಂಡ್ ಬ್ರೈನ್ ವಾಶ್ ಮಾಡ್ಬಿಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಈ ಟೆರರಿಸ್ಟ್ಗಳು ಯಾಕೆ ಹೊಡಿತಾರೆ ಹೇಳಿ? ಅವರೆಲ್ಲ ಬ್ರೈನ್ ವಾಶ್ ಆಗಿರುತ್ತೆ. ಏನು ರಿವೆಂಜ್ ಬಯಸ್ತೀರಾ ಸರ್ ಈ ಘಟನೆ? ರಿವೆಂಜ್ ಅಂದ್ರೆ ಕರೆಕ್ಟಾಗಿ ತೊಗೊಳ್ಬೇಕು ಅವರು. ಇದು ಇದರಿಂದ ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ತೊಗೊಳ್ಳೇಬೇಕಾಗುತ್ತೆ, ತೊಗೊಳ್ಳೇಬೇಕು. ಹಾಗೆ ಬಿಟ್ಟರೆ ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಹಿಂದೆಲ್ಲ ನಿಮಗೆ ಈ ಬಾಂಬೆನಲ್ಲಿ ಆದಾಗ ಅಟ್ಯಾಕ್ ಆದಾಗ ಏನು ಆ್ಯಕ್ಷನ್ ತೊಗೊಂಡೇನು ತೊಗೊಳ್ಲಿಲ್ಲ, ಅದು ಕಂಟಿನ್ಯೂ ಆಗ್ತಾ ಬಂತು. ಇವಾಗ ಒಂದೆರಡು ಸರಿ ಆದಾಗ ಸರಿಯಾದ ಆ್ಯಕ್ಷನ್ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದು ಕಡಿಮೆ ಆಗುತ್ತೆ. ಅವಾಗ ಅವ್ರಿಗೂ ಫಿಯರ್ ಬರುತ್ತೆ. ಇವಾಗ ಅವ್ರಿಗೆ ಫಿಯರ್ ಇಲ್ಲ. ಇವಾಗ ಅವರಿಗೆ ಫಿಯರ್ ಇಲ್ಲದೆ ಇರೋದ್ರಿಂದ ಅವ್ರು ನಮ್ಮ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಳಲ್ಲ ಅಂತ ಅನ್ನೋದ್ರಿಂದ ಅವರು ಏನು ಮಾಡೋದಕ್ಕೂ ರೆಡಿ ಇದ್ದಾರೆ. ಅದು ಇಂಪಾರ್ಟೆಂಟ್. ಅದು ಆ್ಯಕ್ಷನ್ ತೊಗೊಳ್ಳೇಬೇಕು. ಅವರಿಗೆ ನಾವೇನೋ ಈ ಥರ ಮಾಡಿದಾಗ ಇಂಡಿಯಾ ಕಡೆಯಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ದಟ್ ಇಸ್ ಮೈ ಒಪಿನಿಯನ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಯುದ್ಧ ಮಾಡಬೇಕು ಅಂತ ಯಾರಿಗೂ ಅನ್ಸಲ್ಲ ರೀ, ಆ ಬೇರನ್ನು ತೆಗಿಬೇಕು ಅಂತ ಅನಿಸ್ತದೆ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ಮಾಡ್ತಾರೆ ಅವರು, ಸೈನಿಕರಿಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ. ಇವಾಗ ಒಬ್ಬೊಮ್ಮನ ಹೆಂಗೆ ತೆಗೆದ್ರು ಆ ಥರ ಮಾಡಬೇಕು ಅಷ್ಟೇ, ಮಾಡ್ತಾರೆ. ಇನ್ನು ಯುದ್ಧನೇ ಮಾಡಬೇಕು ಅನ್ನೋದೇನಿಲ್ಲ ಅದರಲ್ಲಿ. ಅದು ಡಿಪೆಂಡ್ಸ್ ಅಪಾನ್ ದಿ ಸೆಂಟ್ರಲ್ ಗೌರ್ಮೆಂಟು ಮಾಡ್ತದೆ. ಅದು ಸೈನಿಕರು ಯಾರು ಸೇನಾಧಿಪತಿಗಳಿರ್ತಾರೆ ಅವ್ರು ಡಿಸೈಡ್ ಮಾಡ್ತಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡೋದು. ಅವ್ರು ಮಾಡಬೇಕು, ಮಾಡ್ತಾರೆ. ಇಟ್ ಇಸ್ ಓಕೆ. ಯಾವ ರೀತಿ ರಿವೆಂಜ್ ಬೇಕು ಅಂತ ಈಗ ನೆಕ್ಸ್ಟ್ ಈ ಥರ ಯೋಚನೆ ಮಾಡೋದು? ಒಳ್ಳೆ ಮುಂದೆ ಈ ಥರ ಆಗದಂಗೆ ನೋಡ್ಕೋಬೇಕು. ರಿವೆಂಜ್ ಅಲ್ಲ, ಅದು ರಿವೆಂಜು ಬೇರೆ ಪ್ರಶ್ನೆ. ಇವಾಗ ಈ ಥರ ಆಗದಂಗೆ ಇವಾಗ ಯಾರು ಭಯೋತ್ಪಾದಕರು ಇದ್ದಾರೋ ಅವ್ರು ಬೇರೆ ಸಮೇತ ಹೋಗ್ಬೇಕದು. ಆ ರೀತಿ ಮಾಡಬೇಕು ಇವರು ಇವಾಗ ಅಷ್ಟೇ. ಅದು ಬಿಟ್ರೆ ಇನ್ನೇನು ಯುದ್ಧನೇ ಮಾಡಿ ತೆಗಿಬೇಕು ಅಂತ. ಯುದ್ಧ ಮಾಡಿದ್ರೆ ಅವ್ರಿಗೂ ಲಾಸು, ನಮಗೂ ಲಾಸೆ. ಆರ್ಥಿಕವಾಗಿ ನಾವು ಹೋಯ್ತೀವಿ ಗೆಳೆಯಕ್ಕೆ, ಅವರು ಹೋಯ್ತಾರೆ. ಅಕಸ್ಮಾತ್ ಯಾಮಾರಿದ್ರೆ ವರ್ಲ್ಡ್ ವಾರ್ ಶುರು ಆಗುತ್ತೆ. ಅವಾಗ ಏನು ಮಾಡ್ತೀರಾ? ಅದು ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ದಿ ಹೈಯರ್ ಸೇನಾಧಿಪತಿಗಳು. ಸೆಕ್ಯೂರಿಟಿ ವೈಫಲ್ಯ ಇದೆ ಅಂತ ಹೇಳೋರಿಗೆ ನಿಮ್ಮ ಸೆಕ್ಯೂರಿಟಿ ಬಗ್ಗೆ ನಾವೇನು ಮಾತಾಡೋಕ್ಕಾಗೋದಿಲ್ಲ ಸರ್. ನಾವು ಇಲ್ಲಿ ಕೂತ್ಕೊಂಡು ನಾವೇನು ಹೇಳೋಕ್ಕಾಗಲ್ಲ. ಅದನ್ನ ದೇ ವಿಲ್ ಡಿಸೈಡ್. ಯಾಕೆ ಸರ್ ಹಿಂದೂಗಳೇ ಟಾರ್ಗೆಟ್ ಟೆರರಿಸ್ಟ್? ಅದು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಅಲ್ವಾ ಸರ್? ಇಲ್ಲ ಇಲ್ಲ ಇಲ್ಲ, ಹಿಂದೂಗಳನ್ನೇ ಕೇಳಿದ್ರೆ ಏನು ಪ್ರಯೋಜನ? ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರನ್ನ ಕೇಳ್ಬಿಟ್ಟು ಹೇಳ್ಬಿಡಿ, ಇನ್ನು ಒಳ್ಳೆಯದು. ಬೀಟ್ಲೆಸ್ ಕರ್ನಾಟಕ.